ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶು ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ. ನಾನು ನನ್ನ ಹಸ್ಬೆಂಡ್ ಮತ್ತು ಪುಟ್ಟಿ 3 ಜನ ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಸುನೀಲ್ಗೂ ಕಾರ್ದು ಏನೋ ಆಕ್ಸಸರೀಸ್ ತೊಗೊಳ್ಬೇಕಾಗಿತ್ತು, ಅದಕ್ಕೆ ಅವರು ಬೇರೆ ಕಡೆ ಹೋಗ್ತಿದ್ದಾರೆ. ನಾವಿಬ್ಬರು ಚಿಕ್ಕಪೇಟೆಗೆ ಬಂದ್ವಿ. ಸ್ಯಾಟರ್ಡೇ ಸಂಡೇ ಮಾತ್ರ ಚಿಕ್ಕಪೇಟೆಗೆ ಬರಬಾರ್ದು, ಇಟ್ ವಾಸ್ ತುಂಬ ರಶ್ ಇತ್ತು. ಇಲ್ಲಿಂದ ಡೈರೆಕ್ಟಾಗಿ ನಾವು ಸ್ವಾಗತ್ ಕ್ರಿಯೇಷನ್ಸ್ಗೆ ಹೋದ್ವಿ. ಅಲ್ಲಿ 3 ಸ್ಯಾರೀಸ್ ವಿ ಚೂಸ್ ಆ್ಯಂಡ್ ವಿ ಬಾಟ್. ಅಲ್ಲಿಂದ ಗಾಂಧಿ ಬಜಾರ್ಗೆ ಬಂದ್ವಿ. ಅಲ್ಲೇ ಜ್ಯುವೆಲ್ರಿನೂ ಸ್ವಲ್ಪ ತೊಗೊಂಡ್ಬಿಟ್ವಿ. ಆ್ಯಂಡ್ ಬ್ಯಾಂಗಲ್ ಸಿಗಲಿಲ್ಲ ನಮಗೆ. ಸ್ವಲ್ಪ ಹುಡುಕಿದ್ವಿ, ಗಾಜಿನ ಬಳೆ ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಸೊ ಗೊತ್ತಿರೋ ಗಾಂಧಿ ಬಜಾರ್ ಹತ್ರ ಹೋಗ್ಬಿಡೋಣ ಅಂತ ಬಂದ್ವಿ. ಅಷ್ಟೊತ್ತಲ್ಲಿ ಸುನೀಲ್ ಕೆಲಸನೂ ಆಗಿತ್ತು. ಸೊ 3 ಜನ ಫಸ್ಟ್ ವಿ ಚೆಕ್ಡ್ ಇನ್ ಶೃಂಗಾರ್. ಅಲ್ಲಿ ಲ್ಯಾವೆಂಡರ್ ಬ್ಯಾಂಗಲ್ ಸಿಗಲಿಲ್ಲ ಅವಳ ಸೈಜ್ದು. ಸೊ ಅಲ್ಲಿಂದ ಮಹಿಳಾ ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ಅಲ್ಲಿ ನಮ್ಗೆ ಕರೆಕ್ಟ್ ಮ್ಯಾಚ್ ಸಿಕ್ತು. ಆ್ಯಂಡ್ ಇದೆಲ್ಲ ಡಿ ವಿ ಜಿ ಸರ್ಕಲ್ ಹತ್ರ ರೈಟ್ ಏನೋ ತೊಗೊಳ್ಬೇಕು. ನಾವು ಮ್ಯಾಪ್ ಹಾಕ್ಕೊಂಡು ಹೋಗಿದ್ವಿ, ಫಸ್ಟ್ ಟೈಮ್ ಹೋಗಿದ್ದು. ಸೊ ಅಲ್ಲೇ ಹೋಗ್ತಾ ಬೇಕ್ರಿಯಲ್ಲಿ ಸ್ವಲ್ಪ ಹನಿ ಕೇಕ್ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಸ್ವಲ್ಪ ಅಲ್ಲೇ ತಿಂದ್ವಿ. ಆ್ಯಂಡ್ ಅಲ್ಲಿಂದ ಹೋಗಿ ಬ್ಯಾಂಗಲ್ಸೂ ಚೂಸ್ ಮಾಡ್ಕೊಂಡ್ವಿ. ಇನ್ನು ಚಿಕ್ಕಪೇಟೆಲ್ಲೇ ನಾವು ರೆಡಿಮೇಡ್ ಬ್ಲೌಸು ತೊಗೊಂಡ್ವಿ. ಇನ್ನು ಸರ್ಪ್ರೈಸ್ ಲೇಡೀಸ್ ಬೊಟಿಕ್, ಅದನ್ನು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ನೋಡಿಕೊಂಡೇ ಹೋಗಿದ್ದು ನಾವು. ಬ್ಯಾಂಗಲ್ಸ್ ಕಲೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವ ಕಲರ್ ಬೇಕಿದ್ದರೂ ಆ ಕಲರ್ ಸಿಗ್ತಿತ್ತು. ಬಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಹಾಗೆ ಫುಲ್ ದಾಹ ಆಗೋಗಿತ್ತು. ನಾವು ನಂದಿನಿ ಪಾರ್ಲರ್ಗೆ ಹೋಗ್ಬಿಟ್ಟು ಮಜ್ಜಿಗೆ ತೊಗೊಂಡು ಕಾರಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡ್ಕೊಂಡು ಬರ್ತಿದ್ದೀವಿ. ಆ್ಯಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ನನ್ನ ಕಸಿನ್ ಬೈಕಲ್ಲಿ ಅವ್ರ ಮನೆಗೆ ಹೋದ್ಲು. ಇದು ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು. ಒಂದು ಫಂಕ್ಷನ್ ಮುಗಿಸ್ಕೊಂಡು ನಾವೇನೇನು ತಂದ್ವಿ ಅದನ್ನೆಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೀವಿ. ಸೊ ಫಸ್ಟು ನಾವು ಸ್ಯಾರೀಸ್ ಶಾಪ್ ಮಾಡಿದ್ವಿ. ಸೊ ಇದು ನನ್ನ 2 ಸ್ಯಾರೀಸ್, ಒಂದು ಗ್ರೀನ್ ಆ್ಯಂಡ್ ಒಂದು ಪರ್ಪಲ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ. ಪರ್ಪಲ್ ಕಲರ್ ಇರುತ್ತೆ. ನೋಡಿ, ಸ್ಯಾರಿ ಫುಲ್ಲು ಹೀಗಿರುತ್ತೆ. ಚೆನ್ನಾಗಿ ಬರ್ತಿದ್ಯಾ? ಅದು ಕಟ್ ಮಾಡ್ಕೊಳ್ಳೋಣ. ಆ್ಯಂಡ್ ದಿಸ್ ಇಸ್ ದ ಬ್ಲೌಸ್. ದಿಸ್ ಇಸ್ ಸೆಕೆಂಡ್ ಸ್ಯಾರಿ. ಇದು ಡಾರ್ಕ್ ಗ್ರೀನ್ ಸಾಫ್ಟ್ ಕ್ರೇಪ್ ಮೆಟೀರಿಯಲಲ್ಲಿರುತ್ತೆ. ಆ್ಯಂಡ್ ಇಟ್ಸ್ ಫುಲ್ ಕಂಪ್ಲೀಟ್ಲಿ ವೀವಿಂಗ್ ಪ್ಯಾಟರ್ನಲ್ಲಿರುತ್ತೆ. ಪ್ರಿಂಟ್ ಅಲ್ಲ, ಇದು ವೀವಿಂಗ್ ಆಗಿರೋದು. ಆ್ಯಂಡ್ ಈ ಸ್ಯಾರಿ ಮೇಲೆ ಆಫರ್ ಇತ್ತು. ಸಮ್ 3,500 ಇತ್ತು. ಬಟ್ ನಮಗೆ 2,500ಗೆ ಸಿಕ್ತು. ಸ್ಮಾಲ್ ಪಲ್ಲು ಇರುತ್ತೆ. ಆ್ಯಂಡ್ ಬ್ಲೌಸ್ ಬಂದು ಪ್ಲೇನ್ ಮೆಟೀರಿಯಲ್, ಚಿಕ್ಕ ಬಾರ್ಡರ್ ಇರುತ್ತೆ. ಈ ಸ್ಯಾರಿ ನಾನು ಮುಂಚೆನೂ ನೋಡಿದ್ದೆ, ಆಫರಲ್ಲಿತ್ತು ಅಂತ ನಾನು ತಗೊಂಡೆ. ನೋಡಿ, ಹೀಗಿದೆ. ಇದು ಪುಟ್ಟಿ ತೊಗೊಂಡಿರೋ ಸ್ಯಾರಿ. ಇಟ್ಸ್ ಲ್ಯಾವೆಂಡರ್ ವಿತ್ ಸಿಲ್ವರ್ ಝರಿ. ಒಂದು ಕಡೆ ದೊಡ್ಡ ಬಾರ್ಡರ್ ಇರುತ್ತೆ, ಒಂದು ಕಡೆ ಚಿಕ್ಕ ಬಾರ್ಡರ್ ಇರುತ್ತೆ. ಆ್ಯಂಡ್ ರಿಸೆಪ್ಷನ್ಗೆ ಹೈಲೈಟಾಗಿ ಕಾಣುತ್ತೆ ಲೈಟಿಂಗ್ಸ್ಗೆ. ನೋಡಿ, ಇದು ಬಾರ್ಡರ್. ಆ್ಯಂಡ್ ಇದು ಬ್ಲೌಸ್ ಮೆಟೀರಿಯಲ್. ಇದು ಒಂದು ಕಡೆ ಲಾಂಗ್ ಬಾರ್ಡರ್ ಹಾಗೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಬ್ಲೌಸ್ ಮೇಲೆ ಬ್ರೊಕೆಟ್ ಡಿಸೈನ್ ಇದೆ, ಸ್ಮಾಲ್ ಬುಟ್ಟಾಸ್ದು. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಬಟ್ ನಾವು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಇದಕ್ಕೋಸ್ಕರ ನಾವು ರೆಡಿಮೇಡ್ ಬ್ಲೌಸೇ ತಂದುಬಿಟ್ವಿ ವಿತ್ ಅ ಗೋಲ್ಡ್ ಆ್ಯಸ್ ಅ ಕಾಂಟ್ರಾಸ್ಟ್. ಇದು ಬಂದು ನಾವು ಸರ್ಪ್ರೈಸ್ ಲೇಡೀಸ್ ಬೊಟಿಕ್, ಸುದರ್ಶನ್ ಆಪೋಸಿಟ್ ಲೇನಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನಾವು ಇನ್ಸ್ಟಾಗ್ರಾಮಲ್ಲೇ ನೋಡಿಕೊಂಡು ಈ ಶಾಪ್ನ ಕಂಡಿಡ್ತಿತ್ತು. ಆ್ಯಂಡ್ ಈ ಡಿಸೈನ್ಸ್ ಎಲ್ಲ ಹ್ಯಾಂಡ್ ವರ್ಕ್. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 2,950, ವಿಚ್ ಇಸ್ ಅಫೋರ್ಡಬಲ್ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿಂದ ನಾವು ತೊಗೊಂಬಂದಿದ್ದು ಬ್ಯಾಂಗಲ್ಸ್ದು ಪ್ರೈಸ್ ಸ್ವಲ್ಪ ಹೈಯೇ ಇದೆ. ನೀವು ಕಮೆಂಟ್ ಮಾಡಿ ಎಷ್ಟಿರ್ಬೋದು ಅಂತ. 2 ಡಜನ್ಸ್ ತೊಗೊಂಡ್ವಿ ನಾವು. ಆ್ಯಂಡ್ ಲ್ಯಾವೆಂಡರ್ ಬ್ಲೌಸ್ಗೆ ಮತ್ತು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಗೋಲ್ಡ್ ಮತ್ತು ಸಿಲ್ವರ್ ಎರಡನ್ನೂ ಮಿಕ್ಸ್ ಮಾಡಿಸಿ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಡಾಬು. ಇದು ಸುದರ್ಶನ್ ಲೇನಲ್ಲೇ ರೋಡ್ ಮೇಲೆ ಇರುತ್ತಲ್ವ, ಅಲ್ಲೇ ತೊಗೊಂಡಿದ್ದು. ಈ ಡಾಬ್ ಬಂದುಬಿಟ್ಟು 1 ಪೆಂಡೆಂಟ್ ಇರುತ್ತೆ, ವಿಚ್ ಇಸ್ ಸಿಂಪಲ್, 300 ರುಪೀಸ್.
ಸುದರ್ಶನ್ ಲೇನ್ ಫುಲ್ಲು ಈ ಥರ ಜ್ಯುವೆಲ್ರಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲೇ ನಾವು ತಗೊಂಡಿದ್ದು ಈ ಟಾಪೆಲ್ಲ. ಆ್ಯಂಡ್ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಸೇಮ್ ಡಿಸೈನ್ಸ್ ಇರುತ್ತೆ. ನಾವು ಬಾರ್ಗೇನಿಂಗಲ್ಲಿ ತುಂಬ ವೀಕು. ನಾವು ಸರಿಯಾಗಿ ಬಾರ್ಗೇನ್ ಮಾಡೋಕ್ಕೆ ಬರೋದಿಲ್ಲ. ಆದ್ರೂ ಸ್ವಲ್ಪ ಬಾರ್ಗೇನ್ ಮಾಡ್ಕೊಂಡು 50 ರುಪೀಸ್ ಆ ಥರ ಕಡಿಮೆ ಮಾಡ್ಕೊಂಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಇಯರಿಂಗ್ಸ್. ಇದಕ್ಕೆ ನಾವು 180 ಪೇ ಮಾಡಿದ್ವಿ. ಅವ್ರು 200 ಹೇಳಿದ್ರು, 20 ರುಪೀಸ್ ಕಡಿಮೆ ಮಾಡಿಕೊಂಡ್ರು. ಆ್ಯಂಡ್ ಇದು ಬಂದು ಸರ ಗ್ರೀನ್ ಕಲರ್ ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡಿದಾಗ. ಆ್ಯಕ್ಚುಲಿ ನಾನು ಗ್ರೀನ್ ಕಲರ್ ತೊಗೊಳ್ಬೇಕು ಅಂತ ಹೋಗಿದ್ದು, ಅವಳಿಗೂ ಅದೇ ಇಷ್ಟ ಆಯಿತು. ಸೊ ಅವಳು ಅದೇ ತೊಗೊಳ್ತಿದ್ಲು. ಅದಕ್ಕೆ ನಾನು ಹೇಳಿದೆ ಗ್ರೀನ್ ನೀನು ತಗೋ, ನಾನು ಆರೆಂಜ್ ತೊಗೊಳ್ತೀನಿ ಅಂತ. ಈ 2 ಸರಗಳು ನಾವು ಯುಕ್ತಿ ಅಂತ ಒಂದು ಶಾಪ್ ಇತ್ತು, ಸುದರ್ಶನ್ ಲೇನಲ್ಲಿ ಸ್ಟ್ರೇಟ್ ಬಂದು ಫುಲ್ ಡೆಡ್ ಎಂಡಿಗೆ ಬಂದು ಲೆಫ್ಟಿಗೆ ಹೋಗಬೇಕು, ಅಲ್ಲಿ ಸಿಗುತ್ತೆ. ಈ ಡ್ಯಾಬ್ ಬಂದುಬಿಟ್ಟು ಸುದರ್ಶನ್ ಲೇನಲ್ಲೇ ರೋಡ್ ಮೇಲೆ ತೊಗೊಂಡಿದ್ದು. 1500 ಹೇಳಿದ್ರು, ಬಟ್ 1200 ಕೊಟ್ವಿ ಲಾಸ್ಟ್ ಫೈನಲ್ ಪ್ರೈಸ್. ಆಮೇಲೆ ಅನ್ನಿಸ್ತು ನಾವು ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತ, ಗೊತ್ತಿಲ್ಲ ನನಗೆ. ನೋಡಿ, ನೀವು ತುಂಬ ಬಾರ್ಗೇನ್ ಮಾಡಿಕೊಂಡು 2-3 ಅಂಗಡಿಯಲ್ಲಿ ಕೇಳ್ಕೊಂಡು ತೊಗೊಳ್ಳಿ. ನಾವು ನೋಡಿದ್ದು ಒಂದೇ ಅಂಗಡೀಲಿ ಹಂಗೆ ತೊಗೊಂಡ್ಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಾಂಗ್ ಟೀಕಾ. ಅದು ಯುಕ್ತಿ ಅದು ಶಾಪಲ್ಲೇ ತೊಗೊಂಡ್ವಿ. ಇದ್ರ ಮೇಲೆ 450 ಅಂತ ಇತ್ತು. ಅವರು ಆಫರ್ 12% ಏನೋ ಆಫರ್ ಕೊಟ್ಟರು ಎಲ್ಲದಕ್ಕೂ. ಸೊ ಇದು ಬಂದುಬಿಟ್ಟು 300 ರುಪೀಸ್ ಆಯಿತು. ನೋಡಿ, ಈ ಥರ ಕಾಣಿಸುತ್ತೆ. ಸ್ಟೋನ್ಸ್ ಇದೆ ಮತ್ತು ಪರ್ಲ್ಸ್ ಇದೆ. ಆ್ಯಂಡ್ ಈ ಆರೆಂಜ್ದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಗ್ರೀನ್ಗಿಂತ ನನಗೆ. ಸೊ ಇದು ಗ್ರೀನ್ ಸ್ಯಾರಿ ಮೇಲೆ ಅಥವಾ ವೈಟ್ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ನೋಡಿ, ಇಯರಿಂಗ್ಸ್ ಈ ಥರ ಕೊಟ್ಟಿದ್ದಾರೆ, ಹ್ಯಾಂಗಿಂಗ್ ಟೈಪ್, ಜುಮ್ಕಿ ಅಲ್ಲ. ಸೊ ಡಿಫ್ರೆಂಟಾಗಿದೆ. ಸೊ ಆರೆಂಜ್ ಹವಳ ಸರ ಥರ ಕಾಣಿಸುತ್ತೆ. ಆ್ಯಂಡ್ ಒಂದು ರಿಂಗ್ ತೊಗೊಂಡ್ವಿ ವಿಚ್ ಇಸ್ 50 ರುಪೀಸ್. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಇಫ್ ಯು ಲೈಕ್ ದಿಸ್ ವ್ಲಾಗ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ದ next vlog. Bye bye.